ಹಾಯ್ ಹಲೋ ಫ್ರೆಂಡ್ಸ್, ನಂದಿನಿ ಅಡುಗೆಗೆ ಸ್ವಾಗತ. ನಾವು ಇವತ್ತು ಸಂಡೇ ಸ್ಪೆಷಲ್ ಮಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮಟನ್ ಮಾಡ್ಕೊಳ್ಳಿ, ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾವೀಗ ಮೊದಲು ಮಸಾಲೆನ ರೆಡಿ ಮಾಡ್ಕೋಬೇಕು. 1.5 ಕಟ್ಟು ಕೊತ್ತಂಬರಿನ ತಗೊಂಡಿದ್ದೀನಿ, 1 ಇಂಚು ಶುಂಠಿ, ಆನಂತರ 2 ಕೊಬ್ಬರಿನ ತುರಿದ್ಬಿಟ್ಟು ತಗೊಂಡಿದ್ದೀನಿ ನಾನು. ಈಗ ನೋಡಿ, 2 ಹಿಡಿಯುವಷ್ಟು ಬೆಳ್ಳುಳ್ಳಿನ ಮಿಕ್ಸಿ ಜಾರ್ಗೆ ಸುಲಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಶುಂಠಿ ತಗೊಂಡಿದ್ದೀನಿ. ಕೊತ್ತಂಬರಿ ತೋರಿಸಿದ್ನಲ್ಲ, ಅದನ್ನು ಹಾಕ್ಕೊಂಬಿಟ್ಟು ಇದನ್ನು ಈಗ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಗ್ರೈಂಡ್ ಆಗ್ತಾಯಿದೆ. ಈಗ ಇದನ್ನು ಹಾಕ್ಕೊಂಬಿಟ್ಟು ನಾನು ಕೊಬ್ಬರಿನ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ, ನೈಸಾಗಿ ಆಗಲ್ಲ ಅಂದ್ಬಿಟ್ಟು. ಈಗ ಮಸಾಲ ರೆಡಿ ಆಯಿತು. ಬನ್ನಿ, ಮಟನ್ನ 2 kg ತಗೊಂಡಿದ್ದೀನಿ. ತೊಳೆದ್ಬಿಟ್ಟು ಹಾಗೇ ಪಾತ್ರೆನ ಒಲೆ ಮೇಲೆ ಇಡಬೇಕು. ನೀವು ಎಣ್ಣೆ ಏನು ಹಾಕೋದು ಬೇಡ. ಇದನ್ನು ಹೀಗೆ ಇಟ್ಟು ಬೇಯಿಸ್ತಾ ಇದ್ದರೆ ಇದು ನೀರು ಬಿಟ್ಕೊಳ್ಳುತ್ತೆ. ಆ ಥರ ನೀರು ಬಿಟ್ಕೊಳ್ಬೇಕು. ಈ ಥರ ಬೇಯಿಸೋದ್ರಿಂದ ಮಟನ್ನು ತುಂಬ ಚೆನ್ನಾಗಿ ಬೇಯುತ್ತೆ. ಆನಂತರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಹಾಕೋದ್ರಿಂದ ಮಟನ್ನು ಅಷ್ಟೊಂದು ಟೇಸ್ಟಾಗಿರೋದಿಲ್ಲ. ನಾನು ಇದೇ ರೀತಿ ಮಾಡ್ತೀನಿ. ನೋಡಿ, ನೀವು ಒಂದು ಸಾರಿ ಟ್ರೈ ಮಾಡಿ. 2 ಟೇಬಲ್ ಸ್ಪೂನು ಅರಿಶಿಣ ಪುಡಿ, ಆನಂತರ 1 ಹಿಡಿ ಉಪ್ಪನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ನೀರು ಬಂದಿದೆಯಲ್ಲ, ಇದೆಲ್ಲ ನೀರೆಲ್ಲ ಹೋಗಿ ಹಿಂಗಬೇಕಿದು ನೀರು ಅಷ್ಟು. ಈಗ ನೋಡಿ, ಇದು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟು ಹಾಗೆ ಉಳಿಯುತ್ತೆ ನಿಮಗೆ, ಮಟನ್ ಟೇಸ್ಟು. ಇದು ಈಗ 90% ಬೆಂದಿದೆ. ಈಗ ಇದನ್ನು ಇಳಿಸ್ಕೊಂಡ್ಬಿಟ್ಟು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಎಲ್ಲನೂ ನೋಡಿ, ಈ ರೀತಿ ಬೇರೆ ಪಾತ್ರೆಗೆ ಇದನ್ನೆಲ್ಲದನ್ನು ಇದು ಮಟನ್ನಲ್ಲೇ ಇರುತ್ತಲ್ಲ, ನೆಣ ಅಂತಾರಲ್ಲ ಅದು. ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಈ ಥರ ಎಣ್ಣೆ ಬಿಡುತ್ತೆ. ಇದಾದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಮಟನನ್ನು ಮತ್ತು ಇದರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಈ ಥರ ಕಾಯಿಸೋದ್ರಿಂದ ನಾವು ಊಟ ಮಾಡುವ ಕೈ ಜಿಡ್ಡು ಅಂಟುತ್ತಲ್ಲ, ಆ ಥರ ಅಂಟೋದಿಲ್ಲ. ನೆಣನ ಕಾಯಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ. ನಾನು ದೊಡ್ಡ ಸ್ಪೂನಿಂದ 3 ಟೇಬಲ್ ಸ್ಪೂನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೆಣನ ಹಾಕೋದ್ರಿಂದ ಈಗ ಎಣ್ಣೆನೂ ಕಡಿಮೆ ಹಾಕೋ ಹಾಗೆ ಆಗುತ್ತೆ. ನೀವು ಈ ಥರ ಕಾಯಿಸ್ಬಿಟ್ಟು ಹಾಕಿ ನೋಡಿ, ಅದು ಸಾಂಬಾರು ಕೈಗೆ ಹತ್ಕೊಳ್ಳೋದಿಲ್ಲ. ಆವಾಗ ಈ ರೀತಿ ಕಾಯಿಸ್ಬಿಟ್ಟು ಹಾಕಿ ನೋಡಿ, ಅದು ವ್ಯತ್ಯಾಸ ನಿಮಗೇ ಗೊತ್ತಾಗುತ್ತೆ. ನಾನು 2 ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 3 ರಿಂದ 4 ನಿಮಿಷ ಎಣ್ಣೆಯಲ್ಲಿ ಬೇಯಕ್ಕೆ ಬಿಡಬೇಕು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆಗಬೇಕು ಮಸಾಲೆ ಮಟನ್ಗೆ ಎಲ್ಲ. ಇದು ಹಸಿ ವಾಸನೆ ಹೋಗೋ ತನಕನೂ ಬೇಯಿಸ್ಕೋಬೇಕು. ಇದು ಬೇಯಿಸ್ಕೊಂಡಿದ್ದಾದ ನಂತರ ನಾನು ಮಸಾಲೆನ ರುಬ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ವೇಸ್ಟ್ ಮಾಡೋದೇನೋ ಅಂತ ಅದಕ್ಕೇ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಚಮಚ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮಟನ್ ಇನ್ನೊಂದು ಚೂರು ಬೇಯಬೇಕಲ್ಲ, ಹಾಗಾಗಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಹಾಕ್ಕೊಳ್ಬೇಕು. ಹಂಗಾಗಿ ನೆನೆಸ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ ಅದನ್ನು. ಈಗ ನೋಡಿ, ಮನೆಯಲ್ಲೇ ಮಾಡಿರೋ ಮಸಾಲೆ, ಹೋಲ್ ಸ್ಪೈಸಸ್ ಪೌಡ್ರು, ನಂತರ ಪೆಪ್ಪರ್ ಪೌಡ್ರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಬೌಲಷ್ಟು ಹುಣಸೆ ರಸನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇದನ್ನು ಫುಲ್ಲು ಮಟನ್ ಮೆತ್ತಗಾಗೋಗಿ ನೋಡಿ ಬೇಯಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ವಿಡಿಯೋಗಳಿಗೆ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ನೋಡಿ, ಯಾವ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಇದು.